Hello guys and a warm welcome to Skill with Sunil YouTube channel, and today we are going to discuss about 21st May 2021 current affairs of the day. So ಇವತ್ತು ಏನೇನಾಗಿದೆ ಎಲ್ಲ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಕೊರೋನಾ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನೇನಾಗುತ್ತೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕ ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಲೆಟ್ಸ್ ಗೋ ಟು ದ ಕರೆಂಟ್ ಅಫೇರ್ಸ್ ಆಫ್ ದ ಡೇ. ಸೊ ಮೈಸೆಲ್ಫ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಸುನಿಲ್ ಅಂತ. ಸೊ ಲೆಟ್ಸ್ ಗೋ ಟು ದ ಡೆಲ್ಲಿ ಕರೆಂಟ್ ಅಫೇರ್ಸ್ ಆಫ್ ದ ಡೇ. ಸೊ ನೀವ್ ಏನೇ ಮಾಡ್ಬೇಕಾದ್ರೂ ನಿಮ್ ಜೀವನದಲ್ಲಿ ಒಂದ್ ಡೆಡಿಕೇಶನ್, ಒಂದ್ ಹಾರ್ಡ್ ವರ್ಕ್ ಅಂತ ಇರ್ಬೇಕು. ಸೊ ಅದಿದ್ರೆ ಮಾತ್ರ ನೀವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ. ಸೊ ಹಾಗೆ ನೀವು ಯಾವ್ದಾದ್ರು ಬ್ಯಾಂಕಿಂಗ್ ಎಕ್ಸಾಮು, SSC, ಇಲ್ಲ ರೈಲ್ವೆ ಜಾಬು, ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಏನಾದ್ರು ಬೇಕು ಅಂತ ಪ್ಲಾನ್ ಮಾಡಿದ್ರೆ, ನೀವು ಅದಕ್ಕೆ ಇಂಪಾರ್ಟೆಂಟ್ ಏನ್ ಹೇಳಿ, ಅವರು ಆಪ್ಟಿಟ್ಯೂಡ್ ಟೆಸ್ಟ್ ಕೊಡ್ತಾರೆ. ಅದ್ರಲ್ಲಿ ನೀವು ಪಾಸ್ ಆಗ್ಬೇಕು. ಅದು ಪಾಸ್ ಆಗ್ಬೇಕಂದ್ರೆ ಅದ್ರಲ್ಲಿ ಯಾವ್ಯಾವ್ದಿದೆ, ರೀಸನಿಂಗ್ ಇದೆ, ಮ್ಯಾಥ್ಸ್ ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಆಮೇಲೆ ಈ ತರ ಜನರಲ್ ಅವೇರ್ನೆಸ್, ಜನರಲ್ ರೀಸನಿಂಗ್ ಅಂತ ಎಲ್ಲ ಬರುತ್ತಲ್ಲ, ಅದರಲ್ಲಿ ಜನರಲ್ ಅವೇರ್ನೆಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್. ಸೊ ದಟ್ಸ್ ವೈ ಇಫ್ ಯು ನೀಡ್ ಟು ಇಂಪ್ರೂವ್ ಯುವರ್ ಸ್ಕಿಲ್ಸ್, ಸೊ ದಟ್ ಯು ನೀಡ್ ಟು ಬಿ ಎ ವೆರಿ ಪರ್ಫೆಕ್ಟ್ ಇನ್ ದಟ್. ಸೊ ಜನರಲ್ ಅವೇರ್ನೆಸ್ ಅಂದ್ರೆ ಕರೆಂಟ್ ಅಫೇರ್ಸ್, ಅಂದ್ರೆ ಪ್ರೆಸೆಂಟ್ ಆಗಿ ಏನ್ ನಡೀತಾ ಇದೆ, ಆಮೇಲೆ ಈ ತರ ವಾಟ್ ಆರ್ ದ ರಿವರ್ಸ್ ಆರ್ ಫೇಮಸ್ ಇನ್ ದಟ್ ಕಂಟ್ರಿ ಆರ್ ಇನ್ ದಟ್ ಸ್ಟೇಟ್, ಯಾವ್ದಾದ್ರು ಆ ತರ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನೇನಿದೆ ಅದ್ರೆಲ್ಲಾನು ನಿಮ್ ಮುಂದೆ ತಂದಿಡುವ ಪ್ರಯತ್ನ ನಾನು ಮಾಡ್ತೀನಿ. ಸೊ ಪ್ಲೀಸ್ ನಿಮ್ ಸಪೋರ್ಟ್ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ಜನರಲ್ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಯು ವಿಲ್ ಗೆಟ್ ಔಟ್ ಆಫ್ 100 ಇದ್ರೆ 30 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇಫ್ ಯು ಡೈಲಿ ಕರೆಕ್ಟ್ ಆಗಿ ಬಂದು ಎಲ್ಲ ಅಟೆಂಡ್ ಮಾಡ್ತಾ ಇದ್ರೆ, ಸೊ ನಿಮ್ಗೆ ಆ ಮೈಂಡ್ ಅಲ್ಲಿ ಉಳಿಯುತ್ತೆ. ಸೊ ನಾನು ರಿವಿಷನ್ ಮಾಡೋದ್ರಿಂದ ನಿನ್ನೆ ಏನೇ ಮಾಡಿರ್ತೀನಿ ಅದ್ರ ರಿವಿಷನ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಗೈಸ್ ಯು ಶುಡ್ ಅಟೆಂಡ್ ಆಲ್ ದ ಕ್ಲಾಸಸ್. ಸೊ ಲೆಟ್ಸ್ ಗೋ ಟು ದ ಕರೆಂಟ್ ಅಫೇರ್ಸ್ ಆಫ್ ದ ಡೇ. ಸೊ ಸ್ಕಿಲ್ ವಿತ್ ಸುನಿಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಯಾವುದೇ ಆಗಿರ್ಲಿ, ನಿಮ್ಗೆ ಏನೇ ಡೌಟ್ ಇಲ್ಲಿ ರಿಲೇಟೆಡ್ ಟು ಟೆಕ್ನಾಲಜಿ ಆರ್ ಎನಿಥಿಂಗ್ ಕೋರ್ಸಸ್ ಎಲ್ಲಾನು ಫ್ರೀ ಆಗಿ ಕೊಡ್ತೀನಿ. ಪ್ಲೀಸ್ ಡೂ ಮೇಕ್ ಶೋರ್ ದಟ್ ಗೈಸ್ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 21st May current affairs general awareness. So once again a warm welcome to Skill with Sunil YouTube channel, and today we are going to discuss about 21st May ಕರೆಂಟ್ ಅಫೇರ್ಸ್. ಇದು ಇಂಪಾರ್ಟೆಂಟ್, ಪ್ಲೀಸ್ ಡೂ ಮೇಕ್ ಎ ನೋಟ್ ಆಫ್ ಇಟ್ ಗೈಸ್. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಪೇಜ್ ಇದೆ. ಸೊ ಗೋ ಅಂಡ್ ಸರ್ಚ್ ಸ್ಕಿಲ್ ವಿತ್ ಸುನಿಲ್. ಸೊ ಯು ವಿಲ್ ಗೆಟ್ ಮೈ ಪೇಜ್ ಅಂಡ್ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ಮೈ ಕೋರ್ಸಸ್. ಸೊ ಲೆಟ್ಸ್ ಗೋ ಟು ದ ಫಸ್ಟ್ ಪಾರ್ಟ್ ಇಸ್ ದಟ್ ಕ್ವಶನ್ ಬ್ಯಾಂಕ್ ರಿವಿಷನ್ ಪಾರ್ಟ್. ಸೊ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ IIT ಇನ್ಸ್ಟಿಟ್ಯೂಟ್ ಹ್ಯಾಸ್ ರೀಸೆಂಟ್ಲಿ developed an environmentally friendly convention card? I think you all know about this. So ಇದೇ ಇಂಪಾರ್ಟೆಂಟ್ ಕ್ವಶನ್ ಆಗಿ ಬರ್ಬೋದು, ಬಿಕಾಸ್ ದಿಸ್ IIT ಪೀಪಲ್ ವಿಲ್ ಬಿ ನೋ ದೇ ಆರ್ ಮೋರ್ ನಾಲೆಡ್ಜಬಲ್ ಪರ್ಸನ್ಸ್ ಇರ್ತಾರೆ. ಸೊ ದಟ್ಸ್ ವೈ ದೇ ಹ್ಯಾವ್ ಇನ್ವೆಂಟೆಡ್ ದಿಸ್ ನ್ಯೂ ಫ್ರೆಂಡ್ಲಿ ಕನ್ವೆನ್ಷನ್ ಕಾರ್ಡ್. ಸೊ ಇದಕ್ಕೆ ಆನ್ಸರ್ ಏನಪ್ಪಾ, IIT ರೋರ್ಪುರ್. ವಿಚ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದರೆ, ಸೊ IIT ರೋರ್ಪುರ್ ಇಸ್ ದ institute that has been developed an environmentally friendly convention card. So let's go to the next question. Recently, ಫಸ್ಟ್ ಕ್ವಶನ್ ಆಗಿದೆ. ಸೊ ರೀಸೆಂಟ್ಲಿ ಹೂ ಹ್ಯಾಸ್ ಅಪ್ರೂವ್ಡ್ ಎಮರ್ಜೆನ್ಸಿ ಯೂಸ್ ಆಫ್ COVID-19 ವ್ಯಾಕ್ಸಿನ್ ಮೇಡ್ ಇನ್ ಚೈನಾ? ಯಾವ್ದಪ್ಪ ಈ COVID-19 ವ್ಯಾಕ್ಸಿನ್ ರೀಸೆಂಟ್ಲಿ ಆಗಿ ಚೈನಾ ಇಂದ ತಗೊಂಡಿರೋದು. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಅಪ್ರೂವ್ಡ್. ಸೊ ಚೈನಾದ್ ನಿಮ್ಗೆ ಗೊತ್ತಿರ್ಬೋದು, ಸಿಮೋ4 ಅಂತ ಏನೋ ಇದೆ. ಸೊ ದಟ್ಸ್ ವ್ಯಾಕ್ಸಿನ್ ಇಸ್ ದಟ್ ನೋ ಇಟ್ಸ್ ಇಂಪಾರ್ಟೆಂಟ್. ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ನಮ್ಮ ಇಂಡಿಯಾ ಕಡೆಯಿಂದ ಕೋವಿಶೀಲ್ಡ್ ಇದೆ, ಕೋವ್ಯಾಕ್ಸಿನ್ ಇದೆ. ಸೊ ನಾವು ರಷ್ಯಾ ಇಂದನೂ ಒಂದ್ ತಗೊಂಡಿದೀವಿ, ಯಾವ್ದು ಹೇಳಿ, ಸ್ಪುಟ್ನಿಕ್ 5 ಅಂತ. ಸೊ ಪ್ಲೀಸ್ ಡೂ ಮೇಕ್ ಎ ನೋಟ್ ಆಫ್ ಇಟ್ ಗೈಸ್. ಸೊ ಚೈನಾದು ಸಿಮೋ4 ಅಂತ ವ್ಯಾಕ್ಸಿನ್ ಇದೆ, ನಮ್ದು ಇಂಡಿಯಾದು ಕೋವ್ಯಾಕ್ಸಿನ್ ಅಂಡ್ ಕೋವಿಶೀಲ್ಡ್, ರಷ್ಯಾದು ಸ್ಪುಟ್ನಿಕ್ 5. ಸೊ ವಿಚ್ ಆರ್ ಆಲ್ ಬೀನ್ accepted by the World Health Organization. So the next question is that which of the following state government has announced compensation of 50,000 rupees to the families of those who died due to corona? ಸೊ ಈ ಕೊರೋನಾ ಇಂದ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆಲ್ಲ 50,000 rupees ಕಾಂಪನ್ಸೇಷನ್ ಆಗಿ ಕೊಡ್ಬೇಕು ಆ ಫ್ಯಾಮಿಲಿಗೆ ಅಂತ ಯಾವ ಗೌರ್ಮೆಂಟ್ ಹೇಳಿದೆ? ಸೊ ದ ಆನ್ಸರ್ ವುಡ್ ಬಿ ಡೆಲ್ಲಿ ಗೌರ್ಮೆಂಟ್. ಸೊ ಬಿಕಾಸ್ ಡೆಲ್ಲಿಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಲ್ವಾ ಈ ಕೊರೋನಾ. ಸೊ ಅಲ್ಲಿ ಬಿಕಾಸ್ ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಆಗಿರೋದ್ರಿಂದ ಅಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ. ಸೊ ಅಲ್ಲಿ ಜನ ತುಂಬಾ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಈ ತರ ಎಪಿಡೆಮಿಕ್ ವೈರಸ್ ಗಳು ತುಂಬಾ ಜಾಸ್ತಿ ಹರಡೋದು. ಯಾಕಂದ್ರೆ ಇದು ಒಬ್ರಿಂದ ಒಬ್ರಿಗೆ ಹರಡೋ ಕಾಯಿಲೆ ಅಲ್ವಾ, ಅದರಿಂದ ಜಾಸ್ತಿ ಜನಕ್ಕೆ ಇದು ಹರಡುತ್ತೆ. ಸೊ ಪ್ಲೀಸ್ ನೀವು ಸೇಫ್ ಆಗಿರಿ, ಸ್ಟೇ ಹೋಮ್, ಸ್ಟೇ ಸೇಫ್ ಗೈಸ್. ಸೊ ನೆಕ್ಸ್ಟ್ ಕೊಡ ದ ಫೋರ್ತ್ ಕ್ವಶನ್ ಇಸ್ ದಟ್ out of which senior political party leader and a former union minister, Chaman Lal Gupta has passed away recently? So out of which ಅಂದ್ರೆ ಇಲ್ಲಿ ಆಪ್ಷನ್ಸ್ ಇಲ್ಲ, I will give directly the answer. Union minister Chaman Lal Gupta has passed away recently. So is belong to which party? ಯಾವ ಪಾರ್ಟಿಗೆ ಬಿಲಾಂಗ್ ಆಗಿದ್ದಾರೆ ಅಂತ ನೋಡೋಣ. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಸ್ ಬಿಲಾಂಗ್ ಟು ದ BJP ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ.
So next question, which day celebrated as worldwide on 20 May? So ನಿನ್ನೆ 20th May ಏನ್ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಏನ್ ಡೇ ಅಂತ? ಸೊ ವರ್ಲ್ಡ್ ಮೆಟ್ರಾಲಜಿ ಡೇ. ಪ್ಲೀಸ್ ಡೂ ರಿಮೆಂಬರ್ ದಿಸ್. ಸೊ ಲೆಟ್ಸ್ ಗೋ ಟು ದ ಟುಡೇ ಕರೆಂಟ್ ಅಫೇರ್ಸ್. ಇವತ್ತು ಏನೇನಾಗಿದೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅಂಡ್ ದ ಫಸ್ಟ್ ಹೆಡಿಂಗ್ ಇಸ್ ದಟ್ ಅಟ್ಲಾಸ್ 5 ರಾಕೆಟ್ ಲಾಂಚಸ್ SBIRS Geo 5 missile warning satellite for US Space Force. So ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಇದೆಯಲ್ಲ, ಇಟ್ ಹ್ಯಾಸ್ ಲಾಂಚ್ಡ್ ರೀಸೆಂಟ್ಲಿ ಅ ರಾಕೆಟ್ ಕಾಲ್ಡ್ ಅಟ್ಲಾಸ್ 5 ಅಂತ. ಸೊ ಅದು ಜಿಯೋ 5 ಮಿಸೈಲ್ ಅಂದ್ರೆ ನಮ್ಮ ಅರ್ತ್, ಸೊ ಅರ್ತ್ ರಿಲೇಟೆಡ್ ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಇಟ್ ವಿಲ್ ಕಲೆಕ್ಟ್ ಇನ್ಫಾರ್ಮೇಶನ್ ಫ್ರಮ್ ಸ್ಪೇಸ್. ಸೊ ದಟ್ ಏನಿರ್ಬೋದು, ಫಸ್ಟ್ ಥಿಂಗ್ ಇಸ್ ದಟ್ ದ ಯುನೈಟೆಡ್ ಲಾಂಚ್ ಅಲಿಯನ್ಸ್ ಲಾಂಚ್ ದಿಸ್ ಅಟ್ಲಾಸ್ 5 ಅನ್ನೋ ರಾಕೆಟ್ ನ ಲಾಂಚ್ ಮಾಡಿರೋದು ಯಾವುದು, ಯುನೈಟೆಡ್ ನೇಷನ್ಸ್. ಸೊ ಅಂಡ್ ಇನ್ ದ ರೀಜಿಯನ್ ಕೇಪ್ ಕಾರ್ನಿವಲ್, ಕೇಪ್ ಕೆನವೆರಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್, ಫ್ಲೋರಿಡಾ ಅನ್ನೋ ಪ್ಲೇಸ್ ಅಲ್ಲಿ ಇಟ್ ಹ್ಯಾಸ್ ಬಿನ್ ಲಾಂಚ್ಡ್. ಫ್ಲೋರಿಡಾ ಕೇಪ್ ಆಫ್ ಕೆನವೆರಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್ ಅಲ್ಲಿ. ಸೊ ಅಂಡ್ ದೆನ್ ಅಟ್ಲಾಸ್ 5 ರಾಕೆಟ್ ಇದೆಯಲ್ಲ, ಇಟ್ ವಿಲ್ ಕ್ಯಾರಿಡ್ SBIRS Geo 5 ಮಿಸೈಲ್ ವಾರ್ನಿಂಗ್ ಸ್ಯಾಟಲೈಟ್. ಇಟ್ ವಿಲ್ ಕ್ಯಾರಿ ದಿಸ್ ಅಟ್ಲಾಸ್ 5 ಅನ್ನೋದು ರಾಕೆಟ್ ನೇಮ್ ಇದು, ಅಂಡ್ ಇಟ್ ವಿಲ್ ಕ್ಯಾರಿ ದಿಸ್ SBIRS Geo 5 ಮಿಸೈಲ್ ವಾರ್ನಿಂಗ್ ಸ್ಯಾಟಲೈಟ್. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ರಾಕೆಟ್ ಏನ್ ಮಾಡುತ್ತೆ, ಇಟ್ ವಿಲ್ ಕ್ಯಾರಿ ಎ ಸ್ಯಾಟಲೈಟ್ ಫ್ರಮ್ ಅರ್ತ್ ಟು ದ ಸ್ಪೇಸ್ ಸ್ಟೇಷನ್ ಅಂಡ್ ಇಟ್ ವಿಲ್ deploy in that region, so that all the part of this rocket will be dropped into this sea or ಭೂಮಿಗೆ ವಾಪಸ್ ಬೀಳುತ್ತೆ. ಸೊ ಸ್ಯಾಟಲೈಟ್ ಮಾತ್ರ ಅಲ್ಲಿರುತ್ತೆ. ಸೊ ಇಟ್ ಈಸ್ ಎ ವೆಹಿಕಲ್ ಟು ಕ್ಯಾರಿ satellite from earth to the space station or space. We use this rocket as a vehicle. So it will use it as a medium. ನಾವೇನ್ ಒಂದ್ ಸ್ಥಳದಿಂದ ಇನ್ನೊಂದು ಹೋಗ್ಬೇಕಂದ್ರೆ ನಾವು ಆಟೋನೋ ಬಸ್ ಏನೋ ಯೂಸ್ ಮಾಡ್ತೀವಲ್ಲ, ಅದೇ ತರ. ಸೊ ಈ ಸ್ಯಾಟಲೈಟ್ ನ ನಮ್ ಅರ್ತ್ ಇಂದ ಇದು ಸ್ಪೇಸ್ ಗೆ ಕಳಿಸ್ಬೇಕಂದ್ರೆ ವಿ ಯೂಸ್ ರಾಕೆಟ್. ಸೊ ಇಲ್ಲಿ ರಾಕೆಟ್ ಯಾವ್ದಪ್ಪ, ಅಟ್ಲಾಸ್ 5. ನಮ್ಮ ಇಂಡಿಯಾದಲ್ಲಿ ಇಸ್ರೋ ಯೂಸ್ ಮಾಡ್ತಾರಲ್ಲ PSLV, ಅದೇ ತರ ಯುನೈಟೆಡ್ ಅಲ್ಲಿ ವಿ ಯೂಸ್ ಅಟ್ಲಾಸ್ 5 ಅಂಡ್ ರಾಕೆಟ್, ಅಂಡ್ ಇಟ್ ವಿಲ್ ಕ್ಯಾರಿ SBIRS Geo 5 ಮಿಸೈಲ್ ವಾರ್ನಿಂಗ್ ಸ್ಯಾಟಲೈಟ್. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ದ ಫುಲ್ ಫಾರ್ಮ್ ಆಫ್ ದಿಸ್ SBRIC ಏನಪ್ಪಾ, ಈ ಫುಲ್ ಫಾರ್ಮ್, ಇದ್ರದ್ದು ಫುಲ್ ಫಾರ್ಮ್ ಏನಂತ ತಿಳ್ಕೊಬೇಕಂದ್ರೆ, ಸೊ ಸ್ಪೇಸ್ ಬೇಸ್ಡ್ ಇನ್ಫ್ರಾರೆಡ್ ಸಿಸ್ಟಮ್ ಅಂತ. ಸೊ ಇದ್ರ ಫುಲ್ ಫಾರ್ಮ್ ಸ್ಪೇಸ್ ಬೇಸ್ಡ್ ಇನ್ಫ್ರಾರೆಡ್ ಸಿಸ್ಟಮ್, ಅಂಡ್ ಇಟ್ ಹ್ಯಾಸ್ ಬಿನ್ ಡಿಸೈನ್ ಫಾರ್ ಮಿಸೈಲ್ ವಾರ್ನಿಂಗ್, ಮಿಸೈಲ್ ಬ್ಯಾಟಲ್ ಸ್ಪೇಸ್ ಅಂಡ್ ಡಿಫೆನ್ಸ್ ಕ್ಯಾರೆಕ್ಟರೈಸೇಷನ್. ಇದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಟು ಡಿಸೈನ್ ಎ ಮಿಸೈಲ್ ವಾರ್ನಿಂಗ್, ಡಿಸೈನ್ ಫಾರ್ ದ ಮಿಸೈಲ್ ವಾರ್ನಿಂಗ್ ಪರ್ಪಸ್ ಅಂಡ್ ಮಿಸೈಲ್ ಬ್ಯಾಟಲ್ ಸ್ಪೇಸ್ ಅಂಡ್ ಡಿಫೆನ್ಸ್ ಕ್ಯಾರೆಕ್ಟರೈಸೇಷನ್. ಇದಕ್ಕೆಲ್ಲದಕ್ಕೂ ಮಾಡ್ಬೇಕಂದ್ರೆ, ಸೊ US ಸ್ಪೇಸ್ ಫೋರ್ಸ್ ಹ್ಯಾಸ್ ಬಿನ್ ಡಿಸೈನ್ ದಿಸ್ ಸ್ಯಾಟಲೈಟ್. ಸೊ ಇಟ್ ವಿಲ್ ಕ್ಯಾರಿ ಥ್ರೂ ಅಟ್ಲಾಸ್ 5 ರಾಕೆಟ್ ಅಂಡ್ ಇಟ್ ವಿಲ್ ಬಿ ಲಾಂಚ್ಡ್ ಇನ್ Florida, which is there in the Cape Canaveral Space Force Station. ಸೊ ಇದ್ರ ಡೀಟೇಲ್ ಬೇಕಂದ್ರೆ ನೋಡಿ ಫ್ರೆಂಡ್ಸ್, ಐ ಡಿಕ್ಲೇರ್ಡ್ ಹಿಯರ್ ದ ಯುನೈಟೆಡ್ ಲಾಂಚ್ ಅಲೈನ್ಸ್ ಲಾಂಚ್ಡ್ ದಿಸ್ ಅಟ್ಲಾಸ್ 5 ರಾಕೆಟ್ ಕೇಪ್ ಕಾರ್ನಿವಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್ ಇನ್ ದ ಫ್ಲೋರಿಡಾ region, and the Atlas 5 rocket carried SBIRS Geo 5 missile warning satellite, and the full form will be space based infrared system. So the satellite full form SBIRS the full form ಏನಂತ, space based infrared system, and it is designed for missile warning and missile battle space and defense characterization. ಸೊ ಯು ಥಿಂಕ್ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಏನೇನಂದ್ರೆ, ಕೆನರವೆಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್ ಎಲ್ಲಿ ಇದು ಲಾಂಚ್ ಆಗಿದೆ ಅಂತ, ಆಮೇಲೆ ರಾಕೆಟ್ ನೇಮು ಅಟ್ಲಾಸ್ 5, ಆಮೇಲೆ ಸ್ಯಾಟಲೈಟ್ ನೇಮು SBIRS, ಫುಲ್ ಫಾರ್ಮು ಸ್ಪೇಸ್ ಬೇಸ್ಡ್ ಇನ್ಫ್ರಾರೆಡ್ ಸಿಸ್ಟಮ್. ದಿಸ್ ಯು ಥಿಂಕ್ ಯು ನೋಟ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓನ್ಲಿ ಗೈಸ್ ಅಂಡ್ ರಿಮೆಂಬರ್ ದಿಸ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಹೆಡಿಂಗ್ ಇಸ್ ದಟ್ ಇನ್ ಗುಜರಾತ್ ಮೈ ವಿಲೇಜ್ ಕೊರೋನಾ ಫ್ರೀ ವಿಲೇಜ್. ಸೊ ಗುಜರಾತ್ ಅಲ್ಲಿ ಕೊರೋನಾ ಫ್ರೀ ವಿಲೇಜ್ ಆಗಿ ಮಾಡ್ಬೇಕಂತ ಒಂದು ಕ್ಯಾಂಪೇನ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಹೆಲ್ಪ್ ಇನ್ ದ ಚೆಕಿಂಗ್ ಟು ಸ್ಪ್ರೆಡ್ ದ COVID-19. ಕೋವಿಡ್ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಸೊ ದೇ ಹ್ಯಾವ್ ಮೇಡ್ ಎ ಕ್ಯಾಂಪೈನ್. ಏನಪ್ಪಾ ಅಂದ್ರೆ, ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ರಲ್ಲ ವಿಜಯ್ ರೂಪಾನಿ. ಸೊ ಗುಜರಾತ್ ಚೀಫ್ ಮಿನಿಸ್ಟರ್, CM ಯಾರಪ್ಪ ಗುಜರಾತ್ ಅಂದ್ರೆ ವಿಜಯ್ ರೂಪಾನಿ. ಸೊ ವಿಜಯ್ ರೂಪಾನಿ ಇಸ್ ದ CM ಆಫ್ ಗುಜರಾತ್, ಅಂಡ್ ದೆನ್ has been launched this 15-day campaign. So they have launched a 15-day campaign. So they have launched 15-day campaign. So that the campaign name ಏನ್ ಹೇಳಿ, My Village Corona Free Village. So to avoid this COVID-19 spreading in that rural areas, now to avoid this all the things, they have started this campaign to help the checking spread, how many spread ಎಲ್ಲ ಜಾಸ್ತಿ ಆಗ್ತಾ ಇದೆಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತ. And then
the first of May on the occasion of the state foundation day. So they have start ಆಗಿದೆ ಯಾವಾಗ ಫಸ್ಟ್ ಮೇ ಅಲ್ಲಿ ಸ್ಟಾರ್ಟ್ ಆಗಿರೋದು ಇದು ಈ ಕ್ಯಾಂಪೇನ್. ಸೊ ಇಟ್ ವಿಲ್ ಬಿ ಅರೌಂಡ್ 15 days. So my village corona free village is the campaign which has been launched with the aim to check spread of COVID-19. So they have why they have started this to check the spread. ಈ ವಿಲೇಜ್ ಸೈಡ್ ಎಲ್ಲ ಕೊರೋನಾ ಜಾಸ್ತಿ ಆಗ್ತದೆ, ಯಾಕಂದ್ರೆ ಸಿಟಿಯಿಂದ ಎಲ್ಲ ವಿಲೇಜ್ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾ ಇದಾರಲ್ವಾ. ಸೊ ದಟ್ಸ್ ವೈ, ಸೊ ಟು ಚೆಕ್ ದಟ್ ಕೊರೋನಾ ಏನಾರು ಸ್ಪ್ರೆಡ್ ಆಗಿದೆ ಅಂತ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಕ್ಯಾಂಪೇನ್. ಸೊ ಕ್ಯಾಂಪೇನ್ ನೇಮ್ ಏನು, ಮೈ ವಿಲೇಜ್ ಕೊರೋನಾ ಫ್ರೀ ವಿಲೇಜ್. So let's go to the in detail. Gujarat Chief Minister Vijay Rupani had launched this 15-day campaign on 1st of May on the occasion of State Foundation Day. And My Village Corona Free Village is the campaign name, was launched with the aim to check the spread of COVID-19 infection in the villages. So that's the important thing you need to remember. Gujarat Chief Minister name will be Vijay Rupani at this stage, and the campaign would be 15 days, and it has been started from 1st of May, and it will be going till 15 day of the May, 15 days. And the campaign name would be My Village Corona Free Village. The why they have started, because to aim to check the spread of COVID-19 infection in the rural areas. So I think you all get ಎಲ್ಲರಿಗೂ ಗೊತ್ತಾಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಥಿಂಗ್. ಹೆಡಿಂಗ್ ಇಸ್ ದಟ್, ಸೊ ಈ ಕೊರೋನಾ ಟೈಮಲ್ಲಿ ಡೆಲಿವರಿ ಮಾಡೋದು ತುಂಬಾ ಕಷ್ಟ. ಸೊ ಬಿಕಾಸ್ ಅವರು ಮನುಷ್ಯರೇ ನಮ್ ತರಾನೇ, ಅವರು ಸೇಫ್ ಆಗಿರ್ಬೇಕಲ್ವಾ. ಸೊ ದಿಸ್ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಥಿಂಗ್ ಕಾಲ್ಡ್ ವಾಟ್ ಇಸ್ ದ ಡ್ರೋನ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಮೆಡಿಸಿನ್ ಫ್ರಮ್ ದ ಸ್ಕೈ ಪೈಲಟ್ ಅಟ್ ವಿಕಾರಾಬಾದ್ ಏರಿಯಾ ಹಾಸ್ಪಿಟಲ್. ಸೊ ಏನಪ್ಪಾ ಅಂದ್ರೆ, ದ ತೆಲಂಗಾಣ ಗವರ್ಮೆಂಟ್ ಇದೆಯಲ್ಲ, ಸೊ ದೇ ಹ್ಯಾವ್ ಸೆಲೆಕ್ಟೆಡ್ 16 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್. ಸೊ PHSC ಅಂತ ಕರೀತಿದ್ದಾರೆ. ಸೊ 16 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂಡ್ ವಿಚ್ ವಿಲ್ ಸ್ಪ್ರೆಡ್ ಅರೌಂಡ್ ವಿಕಾರಾಬಾದ್ ಏರಿಯಾ ಹಾಸ್ಪಿಟಲ್ ಫಾರ್ ಪೈಲಟ್ ಟೆಸ್ಟಿಂಗ್ ಅಂಡ್ ambitious medicine from the sky. So they will give this medicine to this hospital through this using these drones, and this is the first of its kind project involving delivering the medicines. So to deliver the medicines, they have introduced this using these multiple drones. So which has been started in the Telangana. So ತೆಲಂಗಾಣದಲ್ಲಿ they have started this ಏನು ಏನ್ ಸ್ಟಾರ್ಟ್ ಮಾಡಿದ್ರೆ ಹೇಳಿ. So they have started this primary healthcare center, 16 primary healthcare centers, which has been started by the Telangana government, which is used to spread around Vikarabad area hospital for the pilot testing the ambitious medicine from the sky. So it is the first of its kind project involving delivery of medicines to the multiple drones. So they have been introduced this to deliver the medicines. That's the thing, that's guys. So in detail ಆಗಿ ತಿಳ್ಕೊಳ್ಳೋಣ ಬನ್ನಿ. So the Telangana government has spread, I told you now, 16 primary healthcare centers, PHSs, spread around Vikarabad area hospital for pilot testing and the ambitious medicine from the sky. So to the using these multiple drones, which is the first of its kind project which involving delivering of medicines. ಸೊ ಇಷ್ಟೇ ಇದ್ರಲ್ಲಿರೋದು. ತೆಲಂಗಾಣ ಗವರ್ಮೆಂಟ್ ಹ್ಯಾಸ್ ಬಿನ್ ಇನಿಷಿಯೇಟೆಡ್ ದಿಸ್ ಟು ಪ್ರೊವೈಡ್ ಎ 16 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಫಾರ್ ದ ಅರೌಂಡ್ ದಿಸ್ ವಿಕಾರಾಬಾದ್ ಏರಿಯಾ ಫಾರ್ ಮೆಡಿಸಿನ್ ಫ್ರಮ್ ದ ಸ್ಕೈ ಯೂಸಿಂಗ್ ದಿಸ್ ಮಲ್ಟಿಪಲ್ ಡ್ರೋನ್ಸ್. ಅಷ್ಟೇ ಇರೋದು ಗೈಸ್. Please make a note of it. If you have any doubt, please do comment in the comment section and do share with your friends and family. So the next heading is that ಇನ್ನು ಇದೆ ಪಾಯಿಂಟ್. So the area of hospital has been selected in the as the central point, moving the presence of cold chain facilities, and selected primary healthcare centers are both within the visual line of sight and then beyond visual line of sight. ಇದು ಏನಪ್ಪಾ ಅಂದ್ರೆ, ಸೊ ದೇ ಹ್ಯಾವ್ ಸೆಲೆಕ್ಟೆಡ್ ಅಂದ್ರೆ ಈ ಡ್ರೋನ್ ಸ್ವಲ್ಪ ಜಾಸ್ತಿ ದೂರ ಹೋಗಲ್ಲ. ಇಟ್ ವಿಲ್ ಗೋ ಅರೌಂಡ್ ಒಂದು 500 meters ಹೋಗ್ಬೋದು ಅನ್ಸುತ್ತೆ. ವಿ ಕ್ಯಾನ್ ಕಂಟ್ರೋಲ್ ಅರೌಂಡ್ 500 meters ಅಪ್ರಾಕ್ಸಿಮೇಟ್ಲಿ ಒಂದು 9 kilometers ಇರ್ಬೋದು. ಸೊ ಅದಕ್ಕೆ ದೇ ಹ್ಯಾವ್ distributed to two types: visual line sight, beyond visual line sight. So ವಿಜುವಲ್ ಲೈನ್ ಸೈಟ್ ಅಂದ್ರೆ ನಮ್ ಕಣ್ಣು ಕಾಣಿಸೋ ತರ ಹತ್ರ ಅಕ್ಕಪಕ್ಕದಲ್ಲಿ. ಸೊ ಬಿಯಾಂಡ್ ಅಂದ್ರೆ ಸ್ವಲ್ಪ ದೂರ, ವಿ ಕೆನಾಟ್ ಸಿ ದಟ್ ಬಿಯಾಂಡ್. ಸೊ ದಟ್ಸ್ ದ ಥಿಂಗ್, ಅಷ್ಟೇ, ಇನ್ನೇನಿಲ್ಲ ಇದ್ರಲ್ಲಿ. ಸೊ ದ ನೆಕ್ಸ್ಟ್ ಹೆಡಿಂಗ್ is India has installed 60 feet high national flag near LOC in Uri. I think you all know about this Uri. Uri movie has been become famous movie. So our region ಅಲ್ಲಿ they have installed a 60 feet. So 60 feet high flag, Indian flag na. So they have launched use ಮಾಡಿದ್ದಾರೆ. So they have what that they have installed 16 feet flag in that region ಅಷ್ಟೇ. So
ಇದ್ರ ಬಗ್ಗೆ ಏನು ಅಷ್ಟು ಇನ್ ಡೀಟೇಲ್ ಆಗಿ ಏನಿಲ್ಲ. So let's go to the next heading is, guys. The next heading would be Johnson and Johnson. I think you all know about this Johnson and Johnson. Johnson and Johnson ಯಾರು ಗೊತ್ತಿಲ್ಲ ಹೇಳಿ? It's a baby product company, which is a pharmaceutical company which will produce all this baby healthcare products. ಸೊ ಅವ್ರ ಈಗೆಲ್ಲ ಕಂಪ್ನಿಗಳು ದೇ ಹ್ಯಾವ್ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ವ್ಯಾಕ್ಸಿನೇಷನ್. ಸೊ ಜಾನ್ಸನ್ ಅಂಡ್ ಜಾನ್ಸನ್ ಕಂಪ್ನಿ ಆಲ್ಸೋ ಸ್ಟಾರ್ಟೆಡ್ ಟು ಡೂ ಮ್ಯಾನುಫ್ಯಾಕ್ಚರ್ ಜೇನ್ಸೀನ್. ಏನ್ ಮಾಡ್ತಾ ಇದಾರೆ? ಜೇನ್ಸೀನ್ ಅನ್ನೋ ವ್ಯಾಕ್ಸಿನ್ ನ ದೇ ಹ್ಯಾವ್ ಮ್ಯಾನುಫ್ಯಾಕ್ಚರಿಂಗ್ ಜಾನ್ಸನ್. ಈ ಜಾನ್ಸನ್ ಅನ್ನೋದು ಇಟ್ಸ್ ಎ ವ್ಯಾಕ್ಸಿನ್ ಇಟ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ದಿಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ದೇ ಹ್ಯಾವ್ ಆಲ್ಸೋ ಗಾಟ್ ದಿಸ್ approval from this WHO, this Johnson and Johnson, with the Telangana firm for manufacturing COVID-19 vaccine. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ದಿಸ್ ಇಸ್ ಎ US ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಫಾರ್ಮಾಕ್ಯೂಟಿಕಲ್ ಕಂಪನಿ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ had joined this hand with this Telangana firm for to based on a biological e limited company, biological e limited company ಅನ್ನೋ ಜೊತೆ they have joined the hands with that to manufacture this COVID-19 in India. So the vaccine named Janssen's and which is being COVID-19 is currently approved in USA, Europe, US ಅಲ್ಲಿ, ಯುರೋಪ್ ಅಲ್ಲಿ ಎಲ್ಲ ಅಪ್ರೂವ್ ಆಗಿದೆ. ಸೊ ದಟ್ಸ್ ವೈ ದೇ ಹ್ಯಾವ್ ಬಾಟ್ ಟು ದಿಸ್ ಇಂಡಿಯಾ ಆಲ್ಸೋ, ಅಂಡ್ ಆ ನೇಷನ್ ಇನ್ಕ್ಲೂಡಿಂಗ್ ಥೈಲ್ಯಾಂಡ್, ಸೌತ್ ಎಲ್ಲ ಕಡೆನೂ ಅದು ಅಪ್ರೂವ್ ಆಗಿದೆ. ಸೊ ದಟ್ಸ್ ವೈ ದೇ ಹ್ಯಾವ್ ಬಾಟ್ ಟು ದಿಸ್ ಇಂಡಿಯಾ ಆಲ್ಸೋ. So let us discuss about this in detail. So US based pharmaceutical company Johnson and Johnson has joined hands with Telangana government, Telangana-based firm Biological E Limited to manufacture COVID-19 vaccination. So this vaccine ಹೆಸರು ಏನಪ್ಪಾ ಅಂದ್ರೆ, we have Janssen. Similarly, we have Covaxin, Covishield, Sputnik 5 ಇದೆ, ಚೈನಾದು Sinopharm ಇದೆ. So similarly, Johnson and Johnson company also started this Janssen COVID-19 is currently approved in US ಅಲ್ಲಿ, ಅಲ್ಲಿ ಅಪ್ರೂವ್ ಆಗಿದೆ, ಯುರೋಪ್ ಅಲ್ಲಿ ಅಪ್ರೂವ್ ಆಗಿದೆ, and other nations like Thailand, South Africa. So at all countries they have approved. So that for that purpose India also brought this. So ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ they have bought this in Telangana based biological e limited company ಜೊತೆ they have joined hands and they have manufacturing this COVID-19 vaccination. ಯಾವ ಕಂಪ್ನಿ ಅಪ್ಪ? ಜಾನ್ಸನ್ ಅಂಡ್ ಜಾನ್ಸನ್ ಅಷ್ಟೇ. ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಸೊ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಂದ್ರೆ ಇನ್ ಯು ಶುಡ್ ಗೋ ಟು ದಿಸ್ ವೆಬ್ಸೈಟ್ ಜಾನ್ಸನ್ ಅಂಡ್ ಜಾನ್ಸನ್, ಅದ್ರ ಬಗ್ಗೆ ಹೋಗಿ ತಿಳ್ಕೊಳ್ಳಿ, ಅಲ್ಲೇ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. So Johnson and Johnson also said that in a media statement that it is working with Biological E Limited manufacturing of COVID-19 vaccine, and it has added that the company is working around a clock to develop a broadly activate manufacturing capabilities to supply COVID-19 vaccinations worldwide. So they have planning this to provide a vaccine throughout for all Indians who are suffering from this COVID vaccine pandemic. So to provide vaccination, that's ಅಷ್ಟೇ ಇಲ್ಲಿರೋದು. ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ವಿಲ್ ಮ್ಯಾನುಫ್ಯಾಕ್ಚರ್ ಜಾನ್ಸನ್ ಅಂಡರ್ ದಿಸ್ ತೆಲಂಗಾಣ ಬೇಸ್ಡ್ ಕಂಪನಿ ಇದೆಯಲ್ಲ ಬಯಾಲಜಿಕಲಿ ಲಿಮಿಟೆಡ್ ಅನ್ನೋದು, ಅಲ್ಲಿ ಅವ್ರ ಜೊತೆ ಹ್ಯಾಂಡ್ ಜಾಯಿನ್ ಮಾಡಿ ದಿಸ್ COVID-19 ವ್ಯಾಕ್ಸಿನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಷ್ಟೇ. So that's it. Thanks for watching. Please share and subscribe. Thank you for watching. Thank you guys.